ಎಲ್ರಿಗೂ ನಮಸ್ಕಾರ. ದಿಢೀರಂತೆ ಇವತ್ತು ಊರಿಗೆ ಹೊರಟಿದ್ದೀನಿ. ಯಾಕೆಂದರೆ ಊರಲ್ಲಿ ಇನ್ನೂ ಚೌಡಿ ಹಬ್ಬ ಮಾಡ್ತಾರಂತೆ. ಅದು ಒಂದು ಮರದ ಕೆಳಗಡೆ ಮಾಡೋದು, ಹತ್ತಿ ಮರದ ಕೆಳಗಡೆ. ಸೊ ನಮ್ಮಮ್ಮ ಮನೇಲಿ ಒಬ್ಬರೇ ಇರೋದ್ರಿಂದ ನನ್ನ ಮಕ್ಕಳನ್ನು ಕರೆಸ್ಕೊಳ್ಳೋ ಅಂತ ತುಂಬ ಖುಷಿಯಿಂದ ನನಗೂ ನಮ್ಮ ಅಕ್ಕನಿಗೆಲ್ಲ ಕಾಲ್ ಮಾಡಿ ಮನೆಗೆ ಬನ್ನಿ ಚೌಡಿ ಹಬ್ಬ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಬೇಗ ಮನೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಟೆ. ಅಮ್ಮನ ಮನೆಗೆ ಹೋಗೋದಂದರೆ ಕೇಳಬೇಕಾ, ತುಂಬಾ ಖುಷಿಯಿಂದನೇ ಹೊರಟೆ. ಯಾಕೆ ನನ್ನ ತಂಗಿನೂ ಇದ್ಲು, ಅವಳು ನಾಳೆ ಹೋಗ್ತಾಳೆ ಬೆಂಗಳೂರಿಗೆ. ಸೊ ಹಾಗಾಗಿ ಮನೆಗೆ ಹೋಗಿ ಅಲ್ಲಿಂದ ಹೊಲದ ಹತ್ರ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮಗಳು ನಾನು ಎತ್ಕೊಂಡು, ನನ್ನ ತಂಗಿ ನಾನು ನಮ್ಮ ಅಕ್ಕನ ಮಗಳು 3 ಜನ ಹೋಗ್ತಾಯಿದ್ವಿ. ತುಂಬ ಟೈಮ್ ಆಗಿತ್ತು. ಇದು 3 ವರ್ಷಕ್ಕೊಂದು ಸಲ ಮಾಡೋದು ಚೌಡಿ. ಇದು ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ತಾತನ ಅಣ್ಣ ತಮ್ಮದಿರ ಮಕ್ಕಳು, ಈಗಿರೋರು ಇಲ್ಲದೇ ಇರೋರು ಮಿಸ್ಸಸ್ಸು, ಅವರೆಲ್ಲರೂ ಸೇರಿ ಮಾಡ್ತಾಯಿದ್ರು. ಹಾಗಾಗಿ ನಾವು ಹೊಲದ ಹತ್ರ ಹೋಗಿದ್ವಿ. ತುಂಬ ಲೇಟಾಗಿ ಹೋದ್ವಿ, ಬೆಳಗ್ಗೆನೇ ಹೋಗಿರಲಿಲ್ಲ. ಯಾಕೆಂದರೆ ಅಲ್ಲಿ ಹೋಗಿ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮನೆಯಲ್ಲೇ ಇದ್ದು ಊಟ ಟೈಮಿಗೆ ಕರೆಕ್ಟಾಗಿ ಹೋಗ್ತಾಯಿದ್ವಿ. ಪೂಜೆ ಮುಗಿಸಿ ಹಂಗೆ ಊಟ ಮಾಡ್ಕೊಂಡು ಈ ಕಡೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಹೊಲದ ಹತ್ರ ಸೌದೆ ಆಗುತ್ತೆ, ಬೀಸ್ಬಿಟ್ಟು ಹೋಗಿದ್ವಲ್ಲ, ಅದನ್ನು ಮನೆ ಹತ್ರ ಹಾಕ್ತಿತ್ತು. ಹಾಗಾಗಿ ಬೇಗ ಮುಗಿಸ್ಕೊಂಡು ಹೊಲದ ಹತ್ರ ಹೋಗಿ ಕೆಲಸ ಮುಗಿಸಿ ಆಮೇಲೆ ಮನೆಗೆ ಹೊರಡಬೇಕಿತ್ತು ನಾನು. ಯಾಕೆಂದರೆ ನಾನು ಬೆಳಿಗ್ಗೆ ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೆ. ಹಾಗಾಗಿ ಹೋಗಲೇಬೇಕಿತ್ತು ನಾನು ಮನೆಗೆ. ಯಾಕೆ ನಮ್ಮ ಮನೇಲಿ ಸ್ವಲ್ಪ ಮನೆ ಕೆಲಸ ನಡೀತಾ ಇತ್ತಲ್ಲ, ಹಾಗಾಗಿ ನನಗೂ ಅಲ್ಲಿ ಉಳ್ಕೊಳಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಹೊಲದ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ನಮಗೆ ನಾವು ತಿರುಗಾಡಿರೋ ದಾರಿ ಅಥವಾ ನಾವು ಓಡಾಡಿರೋ ಹೊಲಗಳು ಇದೆಲ್ಲ ತುಂಬ ಮೆಮೊರೀಸ್ ಇರುತ್ತಲ್ಲ. ಹಾಗಾಗಿ ಊರ ಕಡೆ ಏನಾದ್ರು ಒಂದು ಫಂಕ್ಷನ್ ಹೇಳಿದರೆ ಹೋಗಬೇಕು ಅಂತ ಅನಿಸುತ್ತೆ. ಚಿಕ್ಕದ್ರಲ್ಲಿ ಇಲ್ಲೆಲ್ಲ ನಾವು ತುಂಬಾ ಓಡಾಡಿದ್ದೀವಿ ಸೌದೆಗೋಸ್ಕರ, ಅಥವಾ ಬೇರೆಯವ್ರ ಮನೆ ಕೆಲಸ ಕರೆದಾಗ ನಾವು ಅವ್ರ ಮನೆ ಜೋಳ ಹಾಕೋದಕ್ಕೋ ಏನೋ ಒಂದು ಕೆಲಸಕ್ಕಾರು ಹೋಗಿರ್ತೀವಲ್ಲ. ಹಾಗಾಗಿ ನನಗಂತೂ ತುಂಬಾ ಖುಷಿ ಊರ ಕಡೆ ಹೋಗೋದು ಅಂತಂದರೆ. ಮತ್ತು ನಾನು ಹೋದ್ರೂ ಅಷ್ಟೇ, ನಂಗೆ ಬರುವಾಗ ಅಲ್ಲಿ ನನಗೆ ಜೋಳ ಸಿಕ್ಕುತ್ತೆ, ಹಾಗೆ ಗೆಣಸುಗಳು ಸಿಕ್ಕುತ್ತೆ. ಹೋದಾಗೆಲ್ಲ ನಾನು ಏನಾದರೂ ತೊಗೊಂಡು ಬರ್ತಾನೆ ಇರ್ತೀನಿ. ನಮ್ಮ ಮನೆ ಹೊಲದಲ್ಲಿ ಇಲ್ಲಾಂದರೆ ಬೇರೆಯವ್ರ ಮನೆ ಹೊಲದಲ್ಲಾದರೂ ನಾನು ಅವ್ರನ್ನ ಕೇಳಿ ತೊಗೊಂಡು ಬರ್ತೀನಿ. ಹಾಗೆ ಇಲ್ಲಿ ಮುಗಿಸಿದ್ರು ಪೂಜೆ ಎಲ್ಲ, ಅವರೆಲ್ಲ ಮಾಡಿ ಆಗಿತ್ತು. ನಮ್ಮದು ಸ್ವಲ್ಪ ಸಿಂಪಲಾಗಿ ಪೂಜೆ ಮಾಡೋದಿತ್ತು. ಅಂದರೆ ಬಂದಿರ್ತೀವಲ್ಲ, ಹಾಗಾಗಿ ಪೂಜೆ ಮಾಡಿ ಅಂತ ಹೇಳಿದರು ಅಂತ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಆಮೇಲೆ ಲಾಸ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಪೂಜೆ ಎಲ್ಲರೂ ಮಾಡಿದ್ದು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾವು ಹೋದಾಗೆ ಲೇಟಾಗಿತ್ತು, ಎಲ್ಲರೂ ಲಾಸ್ಟಿಗೆ ಆಗೋಗ್ಬಿಟ್ಟಿದ್ವಿ. ನಾನು ನನ್ನ ತಂಗಿನೇ ಲಾಸ್ಟ್ ಆಗಿದ್ವಿ. ನಾವು ಲಾಸ್ಟಿಗೆ ಪೂಜೆ ಮುಗಿಸ್ಕೊಂಡು ಬಂದು ಊಟ ಕೂತ್ಕೊಂಡ್ವಿ. ಆ ಅಣ್ಣ ತಮ್ಮದಿರಲ್ಲಿ ತುಂಬ ಜನ ಮಿಸ್ಸಿಂಗ್ ಆಗಿದ್ದರು. ಗೊತ್ತಿಲ್ಲ ಅವ್ರವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲರೂ ಸೇರಿ ಮಾಡಬೇಕಿತ್ತು. ಯಾರ್ಯಾರು ಅಣ್ಣ ತಮ್ಮದಿರಿದ್ದಾರೆ, ಹೊರಗಡೆ ಇರೋರು ಅವರೆಲ್ಲ ಬಂದು ಅವ್ರ ಸೊಸೆಯರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕರೆಸಿ ಪೂಜೆ ಮಾಡೋ ಅಂಥದ್ದಿದು. ಅದ್ರಲ್ಲಿ ಸ್ವಲ್ಪ ಜನ ಮಿಸ್ಸಿಂಗ್ ಆಗಿದ್ದರು. ಬಟ್ ಅದೇನೇನು ಪ್ರಾಬ್ಲಮ್ ಅಂತ ನಾವೇನು ಕೇಳೋಕ್ಕೆ ಹೋಗಲಿಲ್ಲ. ನಾವು ಹೋಗಿದ್ವಲ್ಲ, ನಮ್ಮ ಕೆಲಸ ಏನಿರುತ್ತೆ, ಹೋಗೋದು ಪೂಜೆ ಮಾಡ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು, ಬರೋದು, ಒಳ್ಳೇದು ಮಾಡಪ್ಪ ದೇವರೇ ಅಂತ ಹೇಳಿ. ಹಾಗಾಗಿ ಹೋಗಿದ್ವಿ ಅಷ್ಟೇ. ಇದು ನಮ್ಮಮ್ಮ ಒಬ್ಬರೇ ಮನೇಲಿರೋದ್ರಿಂದ ನಮ್ಮಗಳನ್ನ ಕರೆಸ್ಕೊಳ್ತಾರೆ. ಬೇರೆಯವರೆಲ್ಲ ಇರೋರೆಲ್ಲ ಅವ್ರ ಮಕ್ಕಳು ಅವರನ್ನೆಲ್ಲ ಕರೆಸ್ಕೊಳ್ತಾರೆ. ನಾನ್ ವೆಜ್ ಮಾಡಿದರು, ಚಿಕನ್ ಅಷ್ಟೇ, ಚಿಕನ್ ಸಾಂಬಾರು, ಅನ್ನ, ತುಂಬ ಸ್ವಲ್ಪ ನಿಧಾನಕ್ಕೆ ಊಟ ಮುಗಿಸ್ಕೊಂಡು ಚಿಕನ್ ಸಾಂಬಾರು, ಹಾಗೆ ಅದೊಂದು ಪೀಸ್ ಮುದ್ದೆ, ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಲಾಸ್ಟಿಗೆ ರೈಸ್. ಕೊನೆಗೆ ಹೊಲದ ಹತ್ರನೂ ಕೆಲಸ ಮುಗಿಸ್ಕೊಂಡ್ವಿ. ಇದು ನಮ್ಮ ಅಕ್ಕನ ಮಗ ಮಾತಾಡ್ತಾ ಇದ್ದಾನೆ. ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ ಯು. ಸೌದೆಗಳಿದ್ದು ಸ್ಟಾರ್ಟಿಂಗಲ್ಲೇ ಕೊಡುವಾಗಿದ್ದ ಎನರ್ಜಿ ಲಾಸ್ಟಿಗೆ ಇರಲಿಲ್ಲ. ಪಾಪ ಅಣ್ಣನೂ ತುಂಬಾ ಹೆಲ್ಪ್ ಮಾಡಿದರು ನನಗೆ ಲಾಸ್ಟ್ವರೆಗೂ. ನಮಗೆ ಸೌದೆಗೆ ತುಂಬ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾವು ನನ್ನ ತಂಗಿನೂ ನಾಳೆ ಹೋಗಿಬಿಡ್ತಾಳಲ್ಲ, ಹಾಗಾಗಿ ನಾವು ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡಿದರೆ ಸ್ವಲ್ಪ ಅಮ್ಮನಿಗೆ ಈಸಿ ಆಗುತ್ತೆ. ಏನು ಬೆಂಗಳೂರಿಂದ ಬಂದು ಅಮ್ಮ ಒಬ್ಬರೇ ಕಷ್ಟಪಡ್ತಾರೆ. ಈ ಸೌದೆ ಹೊತ್ಕೊಳ್ಳೋದಕ್ಕೂ ಅವ್ರು ಇವ್ರನ್ನ ಅಮ್ಮಯ್ಯ ಅನ್ಬೇಕು, ಬನ್ನಿ 1 ಗಂಟೆ ಅಂತ. ಅವ್ರ ಮನೆಗಳಿಗೆ ಒಂದೊಂದು 3 ಅವರ್ ಕೆಲಸ ಮಾಡಿಸ್ಕೋತಾರೆ, ನಮ್ಮ ಮನೆಗೆ ಅರ್ಧ ಗಂಟೆ 1 ಗಂಟೆ ಬಂದು ಮಾಡ್ತಾರೆ. ಹಾಗಾಗಿ ಅಣ್ಣನ ಮನೆಗೂ ಸ್ವಲ್ಪ ಏನೋ ಹೋಗಿತ್ತು ಅಂತ ಕೆಲಸಕ್ಕೆ, ಹಾಗಾಗಿ ಅಣ್ಣನೂ ಕರ್ಕೊಂಡು ನಾವು ಕೆಲಸ ಮುಗಿಸ್ಕೊಂಡ್ವಿ.
ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ ರೀಸನ್ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹೋಗಬೇಕು ಅಕ್ಕಿ ಡ್ರೆಸ್ಗಳೆಲ್ಲ ಮಾಡಿ ಹಾಗೆ ಹೀಗೆ ಫೋಟೋ ತೋರಿಸ್ಕೋಬೇಕು ಅನ್ನೋದೇನಿರಲಿಲ್ಲ. ನಮ್ಮ ಆಂಟಿನ ನೋಡಿ ಹೆಂಗೆ ಓಡ್ತವ್ರೆ, ತೂಕ ಆಗೈತ ಕೇಳಿ. ನನ್ನ ತಂಗಿನೂ ಅಷ್ಟೇ, ಅವ್ರ ಮನೆಗೆ ಬೆಂಗಳೂರಿಗೆ ಅಮ್ಮನ ಕರ್ಕೊಂಡೋದ್ರೆ ಕಳ್ಸೋದು 15 ದಿನ ಆಗ್ಬಿಡುತ್ತೆ. ಬಂದು ಪಾಪ ಅಮ್ಮ ಒಬ್ಬರೇ ಕಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡೇ ಹೋಗ್ಬಿಡೋಣ ಅಂತ ಹೇಳಿಲ್ಲ. ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ನಾನು ಅಲ್ಲಿ ಕೆಲಸ ಮುಗಿಸಿ ನಾನು ಮನೆಗೆ ವಾಪಸ್ ಬಂದುಬಿಟ್ಟೆ. ನಮ್ಮ ಅಜ್ಜಿ ಬಂದಿದ್ದಾರೆ. ಇಲ್ಲಿ ನಮ್ಮ ಆಂಟಿ ದಪ್ಪು ಸೌದೆ ಹೊತ್ತಿದ್ದಾರೆ. ಇಲ್ಲಿ ನಮ್ಮ ಆಂಟಿ ಸೌದೆ ಕೊಡ್ತಿದ್ದಾರೆ. ಅಲ್ಲೊಬ್ರು ಕೂತಿದ್ದಾರೆ ನೋಡಿ, ಅಲ್ಲಿ ಎಷ್ಟು ಉದ್ದನೆ ಕೊಟ್ಟಿದ್ದಾರೆ. ಅಜ್ಜಿ ನೋಡಿ ಎಲ್ಲಿ ಹೋಯ್ತೈತೆ. ಅಜ್ಜಯ್